ಎಲ್ಲರಿಗೂ ಸ್ವಾಗತ. ಇವತ್ತು ಬಂದು 25 ಜೂನ್ 2025 ನಿಫ್ಟಿ 15ನಲ್ಲಿ ಏನಾಯಿತು, BSNL ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ನಿಫ್ಟಿ 50 ಇವತ್ತು ಒಂದು ಒಳ್ಳೆ ಏರಿಕೆ ತೋರಿಸಿದೆ ಅಂತ ಹೇಳ್ಬೋದು. ಸುಮಾರು 200.40 ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿದೆ. ಕ್ಲೋಸ್ ಆಗಬೇಕಾದ್ರೆ 25,244.75 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಸೆನ್ಸೆಕ್ಸ್ ನೋಡಿದ್ರೆ ಸುಮಾರು 700.40 ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ 82,755.51 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ನೋಡಿದರೆ ಯಾವೆಲ್ಲ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡಿದರೆ ಸಾಕಷ್ಟು ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಆಗಿದೆ. ಫಸ್ಟ್ ಇಲ್ಲಿ ನೋಡಿದರೆ ಟೈಟನ್ ಸುಮಾರು 3.58% ಅಷ್ಟು ಏರಿಕೆ ಆಗಿದೆ. ಹಾಗೆ ಇನ್ಫೋಸಿಸ್ ಶೇರ್ಸ್ಗಳು, ಮಹೇಂದ್ರ ಆ್ಯಂಡ್ ಮಹೇಂದ್ರ, ಗ್ರಾಸಿಮ್ ಇಂಡಸ್ಟ್ರೀಸ್, JSW ಸ್ಟೀಲ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ವಿಪ್ರೋ, ಟೆಕ್ ಮಹೇಂದ್ರ, ಭಾರತಿ ಏರ್ಟೆಲ್, ಹಾಗೆ ನೆಸ್ಲೆ ಇಂಡಿಯಾ, TCS, ಪವರ್ ಗ್ರಿಡ್, HCL ಟೆಕ್ನಾಲಜೀಸ್, ಝೊಮ್ಯಾಟೊ, ಅಲ್ಟ್ರಾಟೆಕ್ ಸಿಮೆಂಟ್, ಬಜಾಜ್ ಫೈನಾನ್ಸ್, ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳು, ರಿಲಯನ್ಸ್ ಇಂಡಸ್ಟ್ರೀಸ್, ಟ್ರೆಂಟ್, ಟಾಟಾ ಸ್ಟೀಲ್, HDFC ಬ್ಯಾಂಕ್, ಅಡಾನಿ ಎಂಟರ್ಪ್ರೈಸಸ್, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್, HDFC ಲೈಫ್, ಹಾಗೆ ಹಿಂದೂಸ್ತಾನ್ ಯೂನಿಲಿವರ್ ಶೇರ್ಸ್ಗಳಲ್ಲಿ ಏರಿಕೆ ಇದೆ. ಹಾಗೆ IPO ನೋಡೋದಾದರೆ ಶ್ರೀ ಹರೇಕೃಷ್ಣ ಸ್ಪಾಂಜ್ ಐರನ್ ಲಿಮಿಟೆಡ್ NSE SME IPO ಇದು ನೋಡಿದರೆ ಅಪ್ಡೇಟ್ ಪ್ರಕಾರ ಸುಮಾರು 0.47 ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ಸ್ ಲಿಮಿಟೆಡ್ ಇದು ಒಂದು ಒಳ್ಳೆ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಅಂತ ಹೇಳ್ಬೋದು. ಸುಮಾರು 15 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಇದು ನಾಳೆ ಇದ್ರದ್ದು ಕ್ಲೋಸಿಂಗ್ ಡೇ ಇರೋದು. ಹಾಗೆ ಕಲ್ಪತರು ಲಿಮಿಟೆಡ್ ನೋಡೋದಾದರೆ ಇದನ್ನು ಅಷ್ಟೇ ನಾಳೆ ಇದು ಕ್ಲೋಸ್ ಆಗುತ್ತೆ IPO. ಸುಮಾರು ಇಲ್ಲಿನ ಅಪ್ಡೇಟ್ ಪ್ರಕಾರ ಸುಮಾರು 0.76 ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಇಲಾನ್ ಬ್ಯಾರಿ ಇಂಡಸ್ಟ್ರಿಯಲ್ಸ್ ಗ್ಯಾಸಸ್ ಲಿಮಿಟೆಡ್ ಇದು ಅಷ್ಟೇ ನಾಳೆ ಇದು ಕ್ಲೋಸ್ ಆಗುತ್ತೆ. ಹಾಗೆ ಹೊಸ IPO ಬಂದಿದೆ HDB ಫಿನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್. ಪ್ರೈಸ್ ರೇಂಜ್ ಬಂದು ₹700 ₹740 ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 14,000. ಇವತ್ತು ಓಪನ್ ಆಗಿರೋದು 25 ಜೂನ್. ಹಾಗೆ ಇದು ಕ್ಲೋಸ್ ಆಗೋದು 27 ಜೂನ್ 2025 ತನಕ. ರಿಟೇಲ್ ಕ್ಯಾಟಗರಿನಲ್ಲಿ ಸುಮಾರು 2 ಲಕ್ಷ ತನಕ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಮ್ಯಾಕ್ಸಿಮಮ್. ಸೊ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದ.